ಅಲ್ ಬದರ್ ಮಲ್ಟಿ ಸ್ಪೆಷಾಲಿಟಿ ಮತ್ತು ಡೆಂಟಲ್ ಹಾಸ್ಪಿಟಲ್ ಉದ್ಘಾಟನೆ ನಮ್ಮ ಅಲಿಬಾಬಾ ಅವರು ಮಾಡಿದ್ದಾರೆ. ಇದು ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ಆಸ್ಪತ್ರೆಯನ್ನ ಡಾಕ್ಟರ್ ಮುಜೀಬ್ ಮತ್ತು ಅವ್ರ ಸಂಗಡಿಗರು ಸೇರಿ ಒಂದು ಒಳ್ಳೆ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ. ಹಾಗಾಗಿ ಕಲಬುರಗಿ ನಗರದ ಜನರಿಗೆ ಇದರಿಂದ ಲಾಭ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕಲಬುರಗಿ ನಗರದಲ್ಲಿ ಸರ್ಕಾರಿ ಅನೇಕ ಆಸ್ಪತ್ರೆಗಳು ಕೂಡ ನಾವು ಹೊಸದಾಗಿ ಮಾಡ್ತಾ ಇದ್ದೀವಿ. ಅದರ ಹೊರತಾಗಿಯೂ ಕೂಡ ಸಾಕಷ್ಟು ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ ಬರ್ತಾ ಇವೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಕಲಬುರಗಿ ನಗರ ಬಹಳ ವೇಗವಾಗಿ ಬೆಳೀತಾ ಇದೆ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಹೆಲ್ತ್ ಫೆಸಿಲಿಟಿ ಕೊಡ್ತಕ್ಕಂಥದ್ದು ಇದು ಒಂದು ಒಳ್ಳೆ ಸುಸಂಧಿ. ಹಾಗಾಗಿ ನಾನು ಡಾಕ್ಟರ್ ಮುಜೀಬ್ ಮತ್ತು ಅವರ ಸಂಗಡಿಗರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ABMS ಹಾಸ್ಪಿಟಲ್ ಅದರ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು, ವೈದ್ಯಕೀಯ ಶಿಕ್ಷಣ ಸಚಿವರು, ಎಲ್ಲ ಶಾಸಕರು ಕೂಡ ಭಾಗಿಯಾಗಿದ್ರು. ABMS ಈ ಬಹುಶಃ ನಂಗೆ ತಿಳಿದಿರುವಂತೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 300 ಬೆಡ್ ಇಡ್ತಕ್ಕಂಥ ಪ್ರೈವೇಟ್ ಹಾಸ್ಪಿಟಲ್ ಎಲ್ಲೂ ಕೂಡ ಇಲ್ಲ. ಡಾಕ್ಟರ್ ಮುಜೀಬ್ ಅವರ ಒಂದು ನೇತೃತ್ವದಲ್ಲಿ ಬಹಳ ಒಳ್ಳೆಯದಾದ ಒಂದು ಹಾಸ್ಪಿಟಲ್ ABMS ಅನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ನಾನು ಶುಭವನ್ನು ಹಾರೈಸುತ್ತೇನೆ. ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಈ ಒಂದು ಎಜುಕೇಶನಲ್ ಹಬ್ ಅಂತ ಏನಾಗಿದೆ, ನಮ್ಮ ಜನರಿಗೆ ಅನುಕೂಲ ಆಗ್ಬೇಕು, ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು, ಬಡವರಿಗೆ ಅನುಕೂಲ ಆಗ್ಬೇಕಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನು ಶುಭವನ್ನು ಹಾರೈಸುತ್ತೇನೆ. ಗುಲ್ಬರ್ಗಾದಲ್ಲಿ ಅನೇಕ ಹೊಸ ಆಸ್ಪತ್ರೆಗಳಿದ್ದಾವೆ. ಆದ್ರೆ ಇವತ್ತು ಅಲ್ಬದಾರ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಈ ಹಾಸ್ಪಿಟಲ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಇದ್ರು ಹೆಚ್ಚು ಕಡಿಮೆ 50,000 ಅಡಿಯ ಚದರಡಿಯ ಒಂದು ಕಟ್ಟಡವನ್ನ ಕಟ್ಟಿದ್ದಾರೆ. ಸಿಟಿ ಸ್ಕ್ಯಾನ್ ಅಂಡ್ ಅದರ್ ಸ್ಪೆಷಾಲಿಟೀಸ್ ಎಲ್ಲಾನು ಒಂದೇ ಸ್ಥಳದಲ್ಲಿ ಮಾಡ್ಕೊಂಡಿರುವಂತ ಇದೊಂದು ದೊಡ್ಡ ಹಾಸ್ಪಿಟಲ್ ಅಂತ ನಾನು ಹೇಳ್ಬೋದು. ಇದರಿಂದ ಊರಿನ ಬಡ ಜನರಿಗೆ, ಯಾಕಂತಂದ್ರೆ ಇವತ್ತು ಹೆಲ್ತ್ ಫೆಸಿಲಿಟೀಸ್ ಇನ್ನೂ ಎಲ್ಲಾ ಬಡ ಜನರಿಗೆ ಮುಟ್ತಾ ಇದೆ ಅಂತ ನಾವು ಹೇಳಿಕ್ ಆಗೋದಿಲ್ಲ. ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಆ ಪ್ರಮಾಣದ ಚಿಕಿತ್ಸೆಗಳನ್ನ ಮಾಡ್ತಾ ಇದೆ. ಹೀಗಾಗಿ ಈ ತರದ ದೊಡ್ಡ ಆಸ್ಪತ್ರೆಗಳು ಬೇಕಾಗಿದೆ. ಅಂಡರ್ ಒನ್ ರೂಫ್ ಬೇರೆ ಬೇರೆ ಎಲ್ಲಾ ವ್ಯವಸ್ಥೆಗಳನ್ನ ಒಂದೇ ರೂಫ್ ಕೆಳಗಡೆ, ಒಂದೇ ಛತ್ ಕೆಳಗಡೆ ಇದೆಲ್ಲ ಸಿಗುತ್ತೆ. ನನ್ಗನ್ಸುತ್ತೆ ಇದು ಬಹಳ ವರ್ಷ ಒಳ್ಳೆಯ ಒಂದು ಆಸ್ಪತ್ರೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ನಾನು ಅಲ್ಬದಾರ್ ಸಂಸ್ಥೆಯ ಎಲ್ಲಾ ಮ್ಯಾನೇಜ್ಮೆಂಟಿನ ಸದಸ್ಯರಿಗೆ ನಾನು ಶುಭವನ್ನ ಕೋರ್ತೇನೆ. ಈ ಹಾಸ್ಪಿಟಲ್ ಮುಖಾಂತರ ಜನರ ಹೆಲ್ತ್ ಸರ್ವಿಸಸ್ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು.